ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಈಗ ಮತ್ತೊಮ್ಮೆ ನಾವು ಆಫನ್ನು ಇವುದು ವರ್ಡ್ಸು ಇನ್ನು ಇಂಗ್ಲೀಷನ್ನ ತಿಳಿಯೋಣ ಮತ್ತು ಕಲಿಯೋಣ. ಅವುಗಳನ್ನ ನಾವು ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಇಂಗ್ಲೀಷಲ್ಲಿ ಮತ್ತೆ ಮತ್ತೆ ಉಪಯೋಗಿಸುವ ಪದಗಳು ಅಥವಾ ಇಂಗ್ಲೀಷಲ್ಲಿ ಯಾವಾಗಲೂ ಉಪಯೋಗಿಸುವ ಪದಗಳು ಅಂತಾಗುತ್ತೆ. ಅವುಗಳನ್ನ ತಿಳಿಯೋಣ ಮತ್ತು ಕಲಿಯೋಣ ಅಂತ ಹೇಳುತ್ತಾ ಇವತ್ತಿನ ಮೊದಲನೇ ವರ್ಡು ಆಸ್ಕ್ ಫಾರ್ ಅಂತಾಗುತ್ತೆ. ಆಸ್ಕ್ ಫಾರ್ ಅಂತ ಉಪಯೋಗ ಮಾಡೋದು ಯಾವಾಗಂದರೆ ನಾವು ಸಾಮಾನ್ಯವಾಗಿ ಯಾವುದಾದ್ರೂ ವಸ್ತುವನ್ನು ಕೊಡೆಂದು ಅಥವಾ ಸಾಮಾನ್ಯವಾಗಿ ಯಾವುದಾದ್ರೂ ವಸ್ತುವನ್ನು ಕೊಡುವೆಂದು ಅಥವಾ ಕೊಡಬೇಕು ಎಂದು ಕೇಳುವಾಗ ನಾವು ಆಸ್ಕ್ ಫಾರ್ ಹೇಳಬೇಕಾಗುತ್ತೆ. ಇನ್ನೊಮ್ಮೆ ತಿಳ್ಕೊಳ್ಳಿ. ಸಾಮಾನ್ಯವಾಗಿ ನಾವು ಯಾವುದಾದ್ರೂ ವಸ್ತುವನ್ನು ಕೊಡು ಅಂತ ಕೇಳಬೇಕಾದ್ರೆ ಕೊಡು ಎಂದು ಕೇಳೋ ಉದ್ದೇಶ ಇರಬೇಕಾದ್ರೆ ಆಸ್ಕ್ ಫಾರ್ ಬೇಕಾಗುತ್ತೆ. ಹಾಗೆ ಬೇಕಂತ ಕೇಳಬೇಕಾದ್ರೆ ನಾವು ಆಸ್ಕ್ ಫಾರ್ ಎನ್ನುವ ಶಬ್ದವನ್ನು ಉಪಯೋಗ ಮಾಡಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಉದಾಹರಣೆಗಳು ಕೆಳಗಡೆ ನೋಡ್ಕೊಳ್ಳಿ. ಫಸ್ಟು ಎಕ್ಸಾಂಪಲು ಈಸ್ ದ್ಯಾಟ್ ಆಫ್ಟರ್ ಯೂಸಿಂಗ್ ಆಸ್ಕ್ ಓನ್ಲಿ ಅಂದರೆ ಕೇವಲ ಆಸ್ಕ್ ಎನ್ನುವ ಶಬ್ದವನ್ನು ಇಟ್ಟುಕೊಂಡು ನಾನು ರಚನೆ ಮಾಡಿದ್ದೀನಿ. ಮೊದಲ ವಾಕ್ಯ ನಾವು ಅವಳಿಗೆ ಸಹಾಯಕ್ಕೆ ಕೇಳಿದೆವು ಅನ್ನಲಿಕ್ಕೆ ವಿ ಆಸ್ಕ್ ಹರ್ ಹೆಲ್ಪ್ ಆಗುತ್ತೆ. ಇಲ್ಲಿ ಎ ಅಂದರೆ ಒಂದು ಅಂತಾಗುತ್ತೆ. ಸೆಕೆಂಡು ಎಕ್ಸಾಂಪಲು ಆಫ್ಟರ್ ಯೂಸಿಂಗ್ ಆಸ್ಕ್ ಈಸ್ ದ್ಯಾಟ್ ಅವನು ಅವಳನ್ನು ಪೆನ್ ಕೇಳಿದ ಅಂತಾಗುತ್ತೆ. ಅದಕ್ಕೆ ಹೇಳ್ಬೇಕಾದ್ರೆ ಹಿ ಆಸ್ಕ್ ಆಸ್ಕರ್ಸ್ ಅನ್ನಬೇಕು. ಆಸ್ಕ್ ಹರ್ ಪೆನ್ ಅನ್ನಬೇಕಾಗುತ್ತೆ. ಮತ್ತೆ ಮಾಡ್ತೀನಿ ಈ ಆಸ್ಕ್ ಹರ್ ಪೆನ್ ಅಂತಾಗುತ್ತೆ. ನಿಮಗೆ ನೆನಪಿರಬೇಕು, ನಾನು ಹೇಳಿದ್ದೆ ಈ ಸಿ ಇಟ್ಟು ಬಂದಾಗ ರೂಪಿನ ಮುಂದೆ ಎಸ್ ಬರುತ್ತೆ. ಇಲ್ಲಿ ಈ ಆಸ್ಕರ್ಸ್ ಅಂತಿದೆಯಲ್ಲ, ಆಸ್ಕರ್ಸ್ ಅಂದರೆ ಅದು ಕೇಳಿದ ಅಂತಾಗುತ್ತೆ. ನೆಕ್ಸ್ಟು ಎಕ್ಸಾಂಪಲು ಈಸು ದ್ಯಾಟ್ ಗಿಳಿಯು ನೀರು ಕೇಳಿತು ಅನ್ನಲಿಕ್ಕೆ ನಾವು ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಪ್ಯಾರಟು ಆಸ್ಕ್ಸ್ ವಾಟರ್ ಆಗುತ್ತೆ. ಇಲ್ಲಿ ಪ್ಯಾರಟು ಅನ್ನೋದು ಗಿಳಿಯಾಗಿದೆ. ಗಿಳಿ ಅನ್ನೋದು ನಾವು ಇಂಗ್ಲೀಷಲ್ಲಿ ಇಸ್ ಅಂತಾಗುತ್ತೆ. ಫೋರ್ತು ಎಕ್ಸಾಂಪಲು ಈಸು ದ್ಯಾಟ್ ಅವನು ಪುಸ್ತಕ ಕೊಡೆಂದು ಕೇಳಿದ. ಅವನು ಪುಸ್ತಕ ಕೊಡೆಂದು ಕೇಳಿದನು ಅನ್ನಲಿಕ್ಕೆ ನಾವು ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಯಾಸ್ಕ್ಡ್ ಎ ಬುಕ್ ಅಂತಾಗುತ್ತೆ. ಫಿಫ್ತು ಎಕ್ಸಾಂಪಲು ಆಫ್ಟರ್ ಯೂಸಿಂಗ್ ಆಸ್ಕ್ ಈಸ್ ದ್ಯಾಟ್ ಅವಳು 1 ಕಿಲೋ ಸಕ್ಕರೆ ಕೇಳಿದಳು ಅನ್ನೋಕ್ಕಾಗುತ್ತೆ. ಅದಕ್ಕೆ ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಶಿ ಆಸ್ಕ್ಡ್ 8 ಕಿಲೋ ಆಫ್ ಶುಗರ್. ಇಲ್ಲಿ ಆಸ್ಕ್ಡ್ ಅನ್ನೋದು ಪಾಸ್ಟ್ ಟೆನ್ಸ್ ಆಗುತ್ತೆ, ಅಂದರೆ ಭೂತಕಾಲ ಆಗುತ್ತೆ. ಇಲ್ಲಿ ಶುಗರು ಅಂದರೆ ಸಕ್ಕರೆ ಅಂತಾಗುತ್ತೆ. ಅದನ್ನ ನಾನು ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಶಿ ಆಸ್ಕ್ಡ್ 8 ಕಿಲೋ ಆಫ್ ಶುಗರ್ ಅಂತಾಗುತ್ತೆ. ಆಸ್ಕ್ ಹಿಡ್ಕೊಂಡು ಇನ್ನೊಂದು ವಾಕ್ಯವನ್ನು ನೋಡೋಣ. ಸಿಕ್ಸ್ತು ಎಕ್ಸಾಂಪಲು ಯೂಸ್ ದ್ಯಾಟ್ ನಾನು ಮ್ಯಾನೇಜರ್ಗಾಗಿ ಕೇಳಿದೆನು. ನಾನು ಮ್ಯಾನೇಜರ್ಗಾಗಿ ಕೇಳಿದೆ ಅನ್ನಲಿಕ್ಕೆ ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಐ ಆಸ್ಕ್ಡ್ ಫಾರ್ ಮ್ಯಾನೇಜರ್ ಆಗುತ್ತೆ. ಇಲ್ಲಿ ಫಾರ್ ಬಂದಿದೆ ಅಂದರೆ ಗಾಗಿ ಅಂತಾಗುತ್ತೆ, ಮ್ಯಾನೇಜರ್ಗಾಗಿ ಅಂತಾಗುತ್ತೆ. ಆದರೆ ಸೆವೆಂತು ಎಕ್ಸಾಂಪಲು ಇಲ್ಲಿ ನೋಡ್ಕೊಳ್ಳಿ. ನಾನು ಮ್ಯಾನೇಜರನ್ನು ಹೇಳಿದ್ದೀನಿ. ಐ ಆಸ್ಕ್ಡ್ ಮ್ಯಾನೇಜರ್ ಅಂತಾಗುತ್ತೆ. ಸಿಕ್ಸ್ತು ಎಕ್ಸಾಂಪಲಲ್ಲಿ ನಾನು ಯಾರಿಗೋ ಕೇಳಿದ್ದೆ ಆಗ ಹೇಳ್ಬೇಕು ಐ ಆಸ್ಕ್ಡ್ ಫಾರ್ ಮ್ಯಾನೇಜರ್ ಆಗುತ್ತೆ. ಐ ಆಸ್ಕ್ಡ್ ಫಾರ್ ಮ್ಯಾನೇಜರ್ ಅಂದರೆ ನಾನು ಮ್ಯಾನೇಜರ್ಗೆ ಕೇಳಿದೆ ಅಂತಾಗುತ್ತೆ. ಆದರೆ ಸೆವೆಂತ್ ಎಕ್ಸಾಂಪಲ್ಲಿ ಹೇಳ್ತಾ ನೋಡ್ಕೊಳ್ಳಿ. ನಾನು ಮ್ಯಾನೇಜರನ್ನು ಕೇಳಿದೆ ಅನ್ನೋಕ್ಕೆ ನಾನು ಫೇಸ್ ಟು ಫೇಸ್ ಕೇಳ್ತಾ ಇದ್ದೀನಿ, ಆಗ ಹೇಳ್ಬೇಕು ಐ ಆಸ್ಕ್ಡ್ ಮ್ಯಾನೇಜರ್ ಅಂತಾಗುತ್ತೆ. ಏಯ್ತು ಎಕ್ಸಾಂಪಲು ಈಸು ದ್ಯಾಟ್ ನಾವು ಅವನನ್ನು ಕೇಳೋಣ ಅನ್ನಲಿಕ್ಕೆ ಇಂಗ್ಲೀಷಲ್ಲಿ ಹೇಳ್ಬೇಕು ಲೆಟ್ ಅಸ್ ಆಸ್ಕ್ ಹಿಮ್ ಅಂತಾಗುತ್ತೆ. ಅಸ್ ಅಂದರೆ ನಾವು ಅಂತಾಗುತ್ತೆ. ಹಿಮ್ಮು ಅಂದರೆ ಅವನು ಅಂತಾಗುತ್ತೆ. ನೈನ್ತು ಎಕ್ಸಾಂಪಲು ಈಸು ದ್ಯಾಟ್ ನಾವು ಸಮಯ ಎಷ್ಟು ಎಂದು ಕೇಳೋಣ ಅನ್ನಲಿಕ್ಕೆ ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಲೆಟ್ ಅಸ್ ಆಸ್ಕ್ ಟೈಮ್ ಅಂತಾಗುತ್ತೆ. ಇಲ್ಲಿ ಟೈಮು ಅಂದರೆ ಸಮಯ ಅಂತಾಗುತ್ತೆ. ಟೆಂತು ಎಕ್ಸಾಂಪಲು ಈಸು ದ್ಯಾಟ್ ನಾವು ಅವಳನ್ನು ನೋಟ್ಬುಕ್ ಕೇಳೋಣ ಅನ್ನಲಿಕ್ಕೆ ನಾವು ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಲೆಟ್ ಅಸ್ ಆಸ್ಕ್ ಹರ್ ಬುಕ್ ಅಂತಾಗುತ್ತೆ. 11th ಎಕ್ಸಾಂಪಲು ಈಸು ದ್ಯಾಟ್ ನಾನು ಅವನನ್ನು ಹಣ ಕೇಳಿದೆ ಅನ್ನಲಿಕ್ಕೆ ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಐ ಆಸ್ಕ್ಡ್ ಹಿಮ್ ಮನಿ ಅಂತಾಗುತ್ತೆ. ಇಲ್ಲಿ ಆಸ್ಕ್ಡ್ ಅನ್ನೋದು ಪಾಸ್ಟ್ ಟೆನ್ಸ್,
ಅಥವಾ ಭೂತಕಾಲದಂತಾಗುತ್ತೆ. ಮುಂದಿನ ಅಂದರೆ ನಾಳೆ ನಾವು ಮತ್ತೊಮ್ಮೆ ಮಾಡಲ್ ವರ್ಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಮಾಡಲ್ ವರ್ಡ್ಸು ಯಾವ್ಯಾವು ಅಂತ ನೋಡೋಣ. ಅಂದರೆ ಸರಳವಾಗಿ ಹೇಳ್ಬೇಕಾದ್ರೆ ನಾಳೆ ಬೇಗ ಸಿಗೋಣ. ಹಾಗೂ ಇಂಗ್ಲೀಷಲ್ಲಿ ಇರುವ ಆಫನ್ನು ಯೂಸ್ಡ್ ವರ್ಡ್ಸು ಇನ್ನು ಇಂಗ್ಲೀಷನ್ನು ತಿಳಿಯೋಣ ಮತ್ತು ಕಲಿಯೋಣ. ಅಂದರೆ ಇಂಗ್ಲೀಷಲ್ಲಿ ಮತ್ತೆ ಉಪಯೋಗಿಸೋಣ ತಿಳಿಯೋಣ ಮತ್ತು ಕಲಿಯೋಣ. ಅಂದರೆ ನೀವು ಪೂರ್ತಿಯಾಗಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ತಿಳ್ಕೊಂಡಾದ್ಮೇಲೆ ಗೊತ್ತಾಗ್ತದೆ. ಕೊನೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಸಹಾಯ ಮಾಡಿ, ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ. ಮೈ ಲಾಸ್ಟ್ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.